ಅಲ್ಲ, ಏನಿದು ಚಿನ್ನ ಬೆಳ್ಳಿಯ ದರ ರೇಟು ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ದಿನದಿಂದ ದಿನಕ್ಕೆ ಚಿನ್ನ ಬೆಳ್ಳಿಯನ್ನು ನಾವು ಮುಟ್ಟೋಕ್ಕಾಗ್ತಾ ಇಲ್ಲ, ಆ ರೀತಿಯಾದಂತಹ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಜಾಸ್ತಿ ಆಗ್ತಾನೆ ಇದೆ, ಇಳಿಕೆ ಆಗ್ತಾ ಇಲ್ಲ. ಚಿನ್ನ ಬೆಳ್ಳಿಯ ರೇಟು ಕಡಿಮೆ ಆಗೋದಿಲ್ವಾ? ಹಾಗಾದರೆ ಜಾಸ್ತಿ ಆಗ್ತಾನೆ ಹೋಗುತ್ತಾ? ಜನಸಾಮಾನ್ಯರು ಮತ್ತು ಮಧ್ಯಮ ವರ್ಗದವರು ಚಿನ್ನ ಬೆಳ್ಳಿಯನ್ನು ಮುಟ್ಟೋಕಲ್ಲ, ಅದ ಕಡೆ ತಿರುಗು ನೋಡೋಕ್ಕೂ ಆಗ್ತಾ ಇಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಚಿನ್ನ ಬೆಳ್ಳಿಯ ಒಂದು ದರಗಳು. ಮತ್ತೆ ಏರಿಕೆ ಆಗಿಬಿಡ್ತು. ಈಗ ಚಿನ್ನ ಬೆಳ್ಳಿಯ ದರ ಮತ್ತೆ ಏರ್ತಾನೇ ಇದೆ. ಇಳಿಯೋದು 1% ಇದ್ದರೆ ಏರೋದು 10% ಇರುತ್ತೆ. ಆ ರೀತಿಯಾಗಿ ಏರಿಕೆ ಆಗ್ತಾ ಇದೆ ಈ ಒಂದು ಚಿನ್ನ ಬೆಳ್ಳಿಗಳ ವಿಚಾರಗಳಲ್ಲಿ. ಓಡುತ್ತಿರುವಂತಹ ಚಿನ್ನದ ರೇಟ್ಗೆ ಬ್ರೇಕ್ ಬೀಳೋದೇ ಇಲ್ವಾ? ಹಾಗಾದರೆ ಕಡಿಮೆ ಆಗೋದಿಲ್ವಾ ರೇಟು? 10 ಗ್ರಾಮ್ ಚಿನ್ನಕ್ಕೆ ಒಂದೇ ಒಂದು ದಿನಕ್ಕೆ ₹1,100 ಏರಿಕೆ ಆಗಿದೆ. ಯಾಕೆ ಇಷ್ಟೊಂದು ಬೇಡಿಕೆ? 100 ಗ್ರಾಮ್ ಚಿನ್ನದ ರೇಟ್ಗೆ ₹1,41,400 ಇದೆ. ಬರೀ 10 ಗ್ರಾಮ್ ಚಿನ್ನ. ನೋಡಿ ಎಷ್ಟಕ್ಕೆ ಬಂದು ನಿಂತಿದೆ. ಈ ಹಿಂದೆ 80,000 85,000 ಇದ್ದಂತಹ ಚಿನ್ನ ಅದಕ್ಕಿಂತಲೂ ಕಡಿಮೆ ಇದ್ದಿದ್ದು ಈಗ ಬರೋಬ್ಬರಿ 1.5 ಲಕ್ಷಕ್ಕೆ ತಲುಪುವಂತಹ ದಾರಿಗೆ ಸಾಗ್ತಾ ಇದೆ. ಚಿನ್ನದಂತೆ ಬೆಳ್ಳಿಯ ದರವೂ ಕೂಡ ಏರಿಕೆಯಾಗಿ ಜನರಿಗೆ ಶಾಕ್ ಕೊಡ್ತಾ ಇದೆ. ಬೇಡಪ್ಪ, ನಾವು ಚಿನ್ನ ತಗೊಳ್ಳೋಕ್ಕಾಗಲ್ಲ, ಬೆಳ್ಳಿಯಾದರೂ ತಗೊಳ್ಳೋಣ ಅಂತ ಕೆಲವರು ಯೋಚನೆ ಮಾಡ್ತಾರೆ. ಅದು ಕೂಡ ಜಾಸ್ತಿ ಹೋಗ್ತಾ ಇದೆ. ಅವೆರಡರ ಕಡೆ ಕೂಡ ನಾವು ಹೋಗೋದೇ ಬೇಡ ಅಂತ ಕೆಲವರು ಸುಮ್ಮನೆ ಆಗ್ತಾ ಇದ್ದಾರೆ. KG ಬೆಳ್ಳಿ ಬೆಲೆ ನಿನ್ನೆ ಒಂದೇ ದಿನ ಏನಾಗಿದೆ, 7,000 ಏರಿಕೆ ಆಗಿದೆ ಅಂತೆ. ಒಂದು KGಗೆ 2.5 ಲಕ್ಷ ದಾಟಿದೆ KG ಬೆಳ್ಳಿಯ ದರ. ಈಗ ಅದು ಕೂಡ ಜಾಸ್ತಿ ಆಗಿದೆ. ಅದನ್ನು ತಗೊಳ್ಳೋಕ್ಕಾಗ್ತಾ ಇಲ್ಲ. ಜಾಗತಿಕ ವಿದ್ಯಮಾನಗಳ ಹಿನ್ನೆಲೆ ಚಿನ್ನ ಬೆಳ್ಳಿ ಗಗನಕ್ಕೆ ಏರ್ತಾ ಇದೆ. ಜಾಗತಿಕ ವಿದ್ಯಮಾನಗಳೇನಿದೆ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ, ಏರಿಕೆ ಆಗ್ತಾ ಇದೆ. ಹೀಗಾಗಿ ಜನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಮದುವೆಯ ಒಂದು ಡೇಟ್ಗಳು ಹತ್ತಿರ ಬರ್ತಾ ಇವೆ, ಮದುವೆಯ ಸಮಾರಂಭಗಳು. ಆ ಒಂದು ಟೈಮ್ ಬಂದಾಗ ಚಿನ್ನ ಬೆಳ್ಳಿಯ ಖರೀದಿಯಲ್ಲಿ ಭಾರಿ ಹೆಚ್ಚಳವನ್ನು ಕಾಣ್ತೀವಿ. ಜನರು ಬರ್ತಾರೆ. ಆದರೆ ಈ ರೀತಿಯಾಗಿ ಏರಿಕೆ ಆದರೆ ಜನರು ಕೊಂಡ್ಕೊಳ್ಳೋಕೆ ಕೂಡ ಬರೋದಿಲ್ಲ. 20 ಗ್ರಾಮ್ ತಗೊಳ್ಬೇಕು ಅಂದ್ಕೊಂಡವರು ಬರೀ 5 ಗ್ರಾಮ್ ತಗೊಳ್ತಾರೆ. 10 ಗ್ರಾಮ್ ತೆಗೆದುಕೊಳ್ಬೇಕು ಅಂತ ಇರೋರು 1 ಗ್ರಾಮ್ 2 ಗ್ರಾಮ್ ತಗೊಳ್ತಾರೆ. ಆ ರೀತಿಯಾಗಿ ಪರಿಸ್ಥಿತಿ ಆಗಿಬಿಟ್ಟಿದೆ. ಚಿನ್ನದ ವ್ಯಾಪಾರಿ, ಬೆಳ್ಳಿ ವ್ಯಾಪಾರಿಗಳೇನಿದ್ರೆ ಅವ್ರಿಗೂ ಕೂಡ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಯಾಕಂದರೆ ಜನರು ಇಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಹೋಗ್ತಾ ಇದ್ರೆ ಇನ್ನೆಲ್ಲಿ ತೆಗೆದುಕೊಳ್ಳೋಕೆ ಬರ್ತಾರೆ? ಏನೋ 1 ಲಕ್ಷ ಅಂದರೆ ಹೆಂಗೋ ಬರ್ತಾ ಇದ್ರು. ಈಗ 1.5 ಲಕ್ಷ, ಇನ್ನು ಹಂಗೆ ಹೋಗ್ತಾ 2 ಲಕ್ಷ ಆದರೆ ಏನಾಗುತ್ತೆ? ಜನರು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡೋದೇ ಬೇಡ ಅನ್ನುವಂಥ ರೀತಿಯಲ್ಲಿ ಸುಮ್ಮನೆ ಆಗ್ಬಿಡ್ತಾರೆ. ಈಗ ಸದ್ಯಕ್ಕಿರುವಂಥದ್ದು ₹1,41,400 ಇದೆ ಬರೀ 10 ಗ್ರಾಮು ಚಿನ್ನಕ್ಕೆ. ಹೀಗಾಗಿ ಜನರು ಯೋಚನೆ ಮಾಡ್ತಾ ಇದ್ದಾರೆ, ನಾವು ತಗೋಬೇಕೋ ಬೇಡವೋ ಅಂತ ಹೇಳಿ. 2.5 ಲಕ್ಷವನ್ನು ದಾಟ್ತಾ ಇದೆ 1 KG ಬೆಳ್ಳಿಯ ಬೆಲೆ. ಬೆಳ್ಳಿ ಬೆಲೆ ರೇಟ್ ಆಯಿತು, ಚಿನ್ನದ ಬೆಲೆ ರೇಟ್ ಆಯಿತು, ಬೇರೆ ಬೇರೆ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗ್ತಾ ಇವೆ. ಇದ್ರ ಒಂದೊಂದು ಕಡೆ GST ಅದು ಇದಂತ ಒಂದು ಜನರಿಗೆ ಬರೆಯ ಮೇಲೆ ಬರೆ ಆಗ್ದಂತ ಆಗ್ತಾ ಇದೆ. ಇನ್ನೇನು ಈಗ ಮೆಟ್ರೋ ದರವನ್ನು ಕೂಡ ಏರಿಸ್ತೀವಿ ಅಂತ ಹೇಳಿದ್ರಲ್ಲ, ಅದು ಒಂದಾಗಿರ್ಬೋದು. ಅದ್ರ ಜೊತೆಗೆ ಇವೆಲ್ಲವನ್ನು ನೋಡಿದಾಗ ಎಲ್ಲ ಒತ್ತಡಗಳು ಕೂಡ ಜನರ ಮೇಲೇ ಹಾಕ್ತಾ ಇದ್ದಾವೆ ಸರ್ಕಾರಗಳು. ಈಗ ಚಿನ್ನ ಬೆಳ್ಳಿಯ ದರದಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ಯಾರು ಆಭರಣ ಪ್ರಿಯರಿದ್ದೀರೋ ಅವ್ರಿಗಂತೂ ಇದು ಸಹಿಸೋಕ್ಕಾಗಲ್ಲ. ಏನಪ್ಪ ಇದು ದಿನದಿಂದ ದಿನಕ್ಕೆ ಹಿಂಗೆ ಆಗ್ತಾ ಇದೆ. ಇನ್ನು ಕೆಲವರು ಆಯ್ತು ಇಷ್ಟ ಆದರೂ ಇದೆಯಲ್ಲ, ಇನ್ನು ಮುಂದೆ ಎಷ್ಟು ಜಾಸ್ತಿ ಆಗುತ್ತೋ ಈಗಲೇ ತೊಗೊಂಡ್ಬಿಡೋಣ ಅಂತ ಕೆಲವರು ಯೋಚನೆ ಮಾಡಿ ಈಗಲೂ ಕೂಡ ತೊಗೋಬೋದು. ಆ ರೀತಿಯಾದ ಜನ ಕೂಡ ಇದ್ದಾರೆ. ಆದರೆ ದಿನದಿಂದ ದಿನಕ್ಕೆ ಬೆಳ್ಳಿಯ ದರ ಏರ್ತಾನೆ ಇದೆ, ಇಳಿಕೆ ಅಂತೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದೇ ದಿನಕ್ಕೆ ₹1,100 ಹೆಚ್ಚಾಗಿದೆ ಅಂದರೆ ನೀವೇ ಯೋಚನೆ ಮಾಡಿ ಇನ್ನು ಎಷ್ಟು ಜಾಸ್ತಿ ಆಗಬಹುದು ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.